ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಶಿವಾನಂದ ಸಂಬೋಜಿ. ನೀವು ನೋಡ್ತಾ ಇದ್ದೀರಾ ಶಿವವಾಣಿ ನ್ಯೂಸ್ ಚಾನಲ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ಹಾಗೂ ರಾಜಕೀಯ ನಗರಿ ಬೆಳಗಾವಿಯಲ್ಲಿ ಮಾಧ್ಯಮ ಲೋಕಕ್ಕೆ ಮತ್ತೊಂದು ಹೊಸ ಹೆಜ್ಜೆ ಬಿದ್ದಿದೆ. ಸದ್ಯದ ಮುಖವನ್ನು ಜಗತ್ತಿಗೆ ತೋರಿಸುವ ಉದ್ದೇಶದಿಂದ ಬೆಳಗಾವಿ ನೆಲದಲ್ಲಿ ಹೊಸದಾಗಿ ಶ್ರೀ ಮಲ್ಲಿಕಾರ್ಜುನ್ ಹಿಪ್ಪರಗಿ ಇವರ ಸಾರಥ್ಯದಲ್ಲಿ ಸ್ಪಾಟ್ಲೈಟ್ ನ್ಯೂಸ್ ಚಾನೆಲ್ ಅಧಿಕೃತವಾಗಿ ರವಿವಾರದಂದು ಲೋಕಾರ್ಪಣೆಗೊಂಡಿದೆ. ಕೇವಲ ಸುದ್ದಿ ವರದಿ ಮಾಡುವುದಷ್ಟೇ ಅಲ್ಲ, ಸಮಾಜದಲ್ಲಿನ ಪ್ರತಿಯೊಂದು ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲುವ ವಿಶಿಷ್ಟ ಧ್ಯೇಯದೊಂದಿಗೆ ಸ್ಪಾಟ್ಲೈಟ್ ಚಾನೆಲ್ ಜನಸಾಮಾನ್ಯರ ಧ್ವನಿಯಾಗಲು ಸಜ್ಜಾಗಿದೆ. ಬೆಳಗಾವಿ ಜಿಲ್ಲೆಯ ಸ್ಥಳೀಯ ಸುದ್ದಿಗಳಿಂದ ಹಿಡಿದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ವಿದ್ಯಮಾನಗಳನ್ನು ಇದು ಅತ್ಯಂತ ನಿಖರವಾಗಿ ನಿಮ್ಮ ಮುಂದೆ ತರಲಿದೆ. ಅತ್ಯಾಧುನಿಕ ತಂತ್ರಜ್ಞಾನ ಹಾಗೂ ಯುವ ಮತ್ತು ಅನುಭವಿ ಪತ್ರಕರ್ತ ಪಡೆಯೊಂದಿಗೆ ಕಣ್ಣಕ್ಕಿಳಿದಿರುವ ಸ್ಪಾಟ್ಲೈಟ್ ರಾಜಕೀಯ ವಿಶೇಷಗಳು, ಅಪರಾಧ ಸುದ್ದಿಗಳು, ಅಭಿವೃದ್ಧಿ ಕಾರ್ಯಗಳ ವರದಿಗಳು ಹಾಗೂ ವಿಶೇಷ ಸಾಕ್ಷ್ಯಚಿತ್ರಗಳನ್ನು ಪ್ರಸಾರ ಮಾಡಲಿದೆ. ಸಾಮಾಜಿಕ ಜಾಲತಾಣಗಳ ಮೂಲಕ ಪ್ರತಿಕ್ಷಣದ ನವೀಕೃತ ಮಾಹಿತಿಯನ್ನು ವೀಕ್ಷಕರಿಗೆ ತಲುಪಿಸುವುದು ಈ ಚಾನೆಲ್ನ ಮುಖ್ಯ ಗುರಿಯಾಗಿದೆ. ಸತ್ಯ, ನಿಷ್ಪಕ್ಷಪಾತ ಮತ್ತು ನಿರ್ಭೀತ ಪತ್ರಿಕೋದ್ಯಮದ ಹೊಸ ಯುಗಕ್ಕೆ ಬೆಳಗಾವಿಯಲ್ಲಿ ನಾಂದಿ ಹಾಡಿರುವ ಸ್ಪಾಟ್ಲೈಟ್ ಚಾನೆಲ್ಗೆ ಈಗಾಗಲೇ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಹಿಂದೆ ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಳಗಾವಿಯ ಪ್ರತಿಕ್ಷಣದ ರೋಚಕ ಸುದ್ದಿಗಳ ನೇರ ನೋಟವನ್ನು ನೋಡಿ. ಮೇಡಮ್, ತಮಗೆ ನಮಸ್ಕಾರ. ನಮಸ್ಕಾರ ರೀ. ಇನ್ನು ಕರ್ನಾಟಕ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸ್ಪಾಟ್ಲೈಟ್ ಮೀಡಿಯಾ 24 ಅಂತ ಚಾನಲ್ ಉದ್ಘಾಟನೆ ಮಾಡಿದ್ದಾರೆ ಮೇಡಮ್. ಇವತ್ತು ಉದ್ಘಾಟನೆ ಇದೆ. ಮೇಡಮ್, ತಮಗೆ ನಮಸ್ಕಾರ. ನಮಸ್ಕಾರ ರೀ. ಇನ್ನು ಕರ್ನಾಟಕ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಸ್ಪಾಟ್ಲೈಟ್ ಮೀಡಿಯಾ 24 ಅಂತ ಚಾನಲ್ ಉದ್ಘಾಟನೆ ಮಾಡಿದ್ದಾರೆ ಮೇಡಮ್. ಇವತ್ತು ಉದ್ಘಾಟನೆ ಇದೆ. ಈ ಒಂದು ಚಾನಲ್ ಯಾವ ಕಾರಣಕ್ಕಾಗಿ ಉದ್ಘಾಟನೆ ಮಾಡಿದ್ದಾರೆ ಮೇಡಮ್? ನಮ್ಮ ಬೆಳಗಾವಿ ಜಿಲ್ಲೆನಲ್ಲಿ ಸಾಕಷ್ಟು ಪ್ರತಿಭೆಗಳು ಇದ್ದೇವೆ. ಅವರನ್ನು ಬೆಳಕಿಗೆ ತರಲಿಕ್ಕೋಸ್ಕರ ನಾವು ಇದು ಸ್ಪಾಟ್ಲೈಟ್ ಮೀಡಿಯಾ 24 ಅಂತ ನಾವು ಪ್ರಾರಂಭಿಸಿದ್ವಿ. ನಿಮ್ಮ ಒಂದು ಹುದ್ದೆ ಯಾವುದೇ ಮೇಡಮ್ ಈ ಒಂದು ಚಾನಲ್ ಸಂಸ್ಥೆಯಲ್ಲಿ? ನಾನು ಇಲ್ಲಿ ಹೋಸ್ಟ್ ಇದ್ದೇನೆ. ಪಾಡ್ಕಾಸ್ಟ್ ಮಾಡ್ತೇವೆ. ಅದಕ್ಕೆ ನಾನು ಒಂದು ಹೋಸ್ಟ್ ಇದ್ದೇನೆ. ಸ್ಪಾಟ್ಲೈಟ್ ಮೀಡಿಯಾ 24 ಚಾನೆಲ್ಗೆ ನೀವು ಎಲ್ಲಾರ್ದು ಸಪೋರ್ಟ್ ಮಾಡಿ ಮತ್ತ ಇದಕ್ಕೆ ಲೈಕ್, ಶೇರ್, ಫಾಲೋ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶುಭ ಹಾರೈಸಿ. ಧನ್ಯವಾದಗಳು. ಎಸ್, ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶಿವಾನಂದ ಸಂಬೋಜಿ. ನೀವು ನೋಡ್ತಾ ಇದ್ದೀರಾ ಶಿವವಾಣಿ ನ್ಯೂಸ್ ಚಾನಲ್. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ವಿಷಯ ಏನಂದ್ರೆ ಕರ್ನಾಟಕದ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆ ಹಾಗೂ ಕುಂದಾನಗರಿ ಅಂತ ಹೆಸರುಪಡಲ್ಪಡುವ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ಸ್ಪಾಟ್ಲೈಟ್ ಎಂಬ ಒಂದು ನ್ಯೂಸ್ ಚಾನೆಲ್ ನ ಓಪನ್ ಮಾಡಿದ್ದಾರೆ. ಆ ಒಂದು ಸ್ಪಾಟ್ಲೈಟ್ ನ ನ್ಯೂಸ್ ಚಾನೆಲ್ ನ ಒಂದು ಆಡಳಿತ ಮಂಡಳಿ ಆದಂತ ಶ್ರೀಯುತ ಮುಸ್ತಾಕ್ ಹತ್ತಿಗಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಮೊದಲು ನಮಸ್ಕಾರ. ಸರ್, ನಮಸ್ತೆ. ಏನು ಇವತ್ತಿನ ದಿವಸ ಸ್ಪಾಟ್ಲೈಟ್ ನ್ಯೂಸ್ ಮೀಡಿಯಾ 24/7 ಅಂತ ಒಂದು ಚಾನೆಲ್ ಓಪನ್ ಮಾಡಿದ್ದೀರಾ. ಈ ಒಂದು ಹೆಸರನ್ನ ಇದೇ ಹೆಸರಿಂದ ನಿಮ್ಗೆ ಯಾವ ಇಲ್ಲ ಸರ್? ಸರ್, ಇದು ಸ್ಪಾಟ್ಲೈಟ್ ಅಂತ ಹೇಳಿ. ಸ್ಪಾಟ್ಲೈಟ್ ಮೀಡಿಯಾ ಅಂತಂದ್ರೆ ಕೇವಲ ಲೈಟ್ ಅಥವಾ ಕ್ಯಾಮ್ರಾ ಲೋಗೋ ಅಲ್ಲ. ಸ್ಪಾಟ್ಲೈಟ್ ಅಂತಂದ್ರೆ ಸತ್ಯವನ್ನ ಪಾರದರ್ಶಕವಾಗಿ ಹೊರತೆಗೆಯುವಂತ ಒಂದು ಸುದ್ದಿ ಮಾಧ್ಯಮ. ಇದು ಮಲ್ಲಿಕಾರ್ಜುನ್ ಹಿಪ್ಪರಗಿ ಅವರ ಒಂದು ಮುಖ್ಯ ಸಂಪಾದಕರು ಅವರು ಅವರ ಒಂದು ನೇತೃತ್ವದಲ್ಲಿ ಸ್ಪಾಟ್ಲೈಟ್ ಅನ್ನುವಂತ ಒಂದು ಸ್ಟುಡಿಯೋ ನಡೀತದ. ಈ ಸ್ಟುಡಿಯೋದಿಂದ ಏನೆಲ್ಲ ಒಂದು ಇದು ಬರ್ತದಂತಂದ್ರೆ ಸತ್ಯದ ಮೇಲೆ ಬೆಳಕನ್ನ ಚೆಲ್ಲಿ ಸಮಾಜದ ಧ್ವನಿಯನ್ನ ಆರಂಭಿಸಬೇಕನ್ನುವಂತದ್ದು ಒಂದು ಹೊಸ ಪಯಣ ಇದು ಸ್ಪಾಟ್ಲೈಟ್ ಮೀಡಿಯಾ ಅನ್ನುವಂಥದ್ದು. ಸರ್, ಈ ಒಂದು ಚಾನೆಲ್ ಅಲ್ಲಿ ಯಾವ ತರ ಕಂಟೆಂಟ್ ಬಳಸ್ತೀರಾ ಅಂತ ಕೇಳಬಹುದಾ? ಕಂಟೆಂಟ್ ಅಂತಂದ್ರೆ ಎಲ್ಲಾ ರೀತಿ ಸುದ್ದಿ ಮಾಧ್ಯಮಗಳ ಯಾವುದೇ ಆಮಿಷಗಳಿಗೆ ಬಲಿಯಾಗದೆ ನಾವು ಸತ್ಯವಾದ ಸುದ್ದಿಗಳನ್ನ ಹೊರತೆಗೆಯುವಂತ ಒಂದು ಪ್ರಯತ್ನವನ್ನ ಮಾಡಬೇಕನ್ನುವಂತ ದೃಷ್ಟಿಯಿಂದ ಹಾಗೂ ಇಂದಿನ ಡಿಜಿಟಲ್ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಸುದ್ದಿಗಳನ್ನ ಕ್ಷಣಾರ್ಥದಲ್ಲಿ ಜನರಿಗೆ ತಲುಪಿಸುವಂತ ಒಂದು ಕಾರ್ಯಕ್ರಮವನ್ನ ಇಟ್ಟುಕೊಳ್ಬೇಕು ಅನ್ನುವಂತ ದೃಷ್ಟಿಯಿಂದ ಇವತ್ತು ಸ್ಪಾಟ್ಲೈಟ್ ಮೀಡಿಯಾ ಅನ್ನುವಂಥದ್ದು ತೆಗೆದಿರುವಂತದ್ದು. ಸರ್, ಪತ್ರಿಕೋದ್ಯಮದ ಒಂದು ಮೌಲ್ಯಗಳನ್ನ ಎತ್ತಿ ಹಿಡಿಬೇಕೆನ್ನುವಂತ ದೃಷ್ಟಿಯಿಂದ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಸ್ಪಾಟ್ಲೈಟ್ ಮೀಡಿಯಾ 24 ಎನ್ನುವಂಥದ್ದು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಸೊ ಒಂದು ಈ ಸುದ್ದಿ ಡಿಜಿಟಲ್ ಮುಖಾಂತರ ಯೂಟ್ಯೂಬ್ ಹಾಗೂ ಇನ್ನಿತರ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತದೆ. ಎಲ್ಲರೂ ಮಾಡ್ಬೇಕಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದಾಗ್ಲಿ, ಶೇರ್ ಮಾಡೋದಾಗ್ಲಿ, ಕಾಮೆಂಟ್ ಮಾಡೋದರ ಮುಖಾಂತರ ತಮ್ಮ ಬೆಂಬಲವನ್ನ ಬಹಳ ಅರ್ಥಪೂರ್ಣವಾಗಿ ಸೂಚಿಸಬೇಕು. ಮತ್ತು ನೀವು ಯಾವ ರೀತಿ ಸಬ್ಸ್ಕ್ರೈಬ್ ಮಾಡ್ತೀರಿ ಆ ರೀತಿ ನಮಗೆ ಬೆಂಬಲ ಸೂಚಿಸಿದಂಗೆ ಆಗತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸರ್, ಓಕೆ ಸರ್, ಧನ್ಯವಾದಗಳು.